ಶಾಂತಿ. ದಿನಾಂಕ ಆಗಿದೆ 14/7/2025. ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿ ಅಂದರೆ ಸೇವಾ ಕೇಂದ್ರಗಳನ್ನು ತೆರೆಯಿರಿ. ಸರ್ವಿಸ್ ಅನ್ನು ವೃದ್ಧಿಪಡಿಸಲು ಯುಕ್ತಿಗಳನ್ನು ರಚಿಸಿ, ಮೀಟಿಂಗ್ ಮಾಡಿ, ವಿಚಾರ ನಡೆಸಿ. ಯಾರು ಸರ್ವರ ಸದ್ಗತಿದಾತ ತಂದೆ ಇದ್ದಾರೆಯೋ ಅವರೇ ಸ್ವಯಂ ಬಂದು ಓದಿಸುತ್ತಾರೆ. ಇದು ಎಲ್ಲದಕ್ಕಿಂತ ದೊಡ್ಡ ಅದ್ಭುತವಾಗಿದೆ. ಯಾವ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಬಹಳ ಜಪ ಮಾಡುವರೋ ಅದರ ಹೆಸರು ರುದ್ರಮಾಲೆ ಎಂದು ಇಡಲಾಗಿದೆ. ಎರಡೂ ಒಂದೇ ಮಾತಾಗಿದೆ. ಆದರೆ ಸರಿಯಾದ ಮಾತೆಂದರೆ ಶಿವತಂದೆಯು ಓದಿಸುತ್ತಾರೆ. ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೆವು. ಈಗ ಮೊಟ್ಟಮೊದಲಿಗೆ ಹೋಗಿ ಮಾಲೆಯಲ್ಲಿ ಪೋಣಿಸಲ್ಪಡಬೇಕಾಗಿದೆ. ಅದು ಲೌಕಿಕ ವಿದ್ಯಾರ್ಥಿಗಳ ಸ್ಪರ್ಧೆಯಾಗಿದೆ. ಇದು ಆತ್ಮಿಕ ಸ್ಪರ್ಧೆಯಾಗಿದೆ. ಆತ್ಮವು ಯುವಕನಾಗಲಿ ವೃದ್ಧನಾಗಲಿ ಅಥವಾ ಚಿಕ್ಕ ದೊಡ್ಡದಾಗಲಿ ಆಗುವುದಿಲ್ಲ. ಆತ್ಮವು ಒಂದೇ ಆಗಿದೆ. ಆತ್ಮವೇ ತನ್ನ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ರುದ್ರ ಮಾದರಿಯಲ್ಲಿ ಪೋಣಿಸಲ್ಪಡುವುದು ನೀವು ಮಕ್ಕಳ ಸ್ಪರ್ಧೆಯಾಗಿದೆ. ಅದು ನವಾತ್ಮಗಳ ವೃಕ್ಷವಾಗಿದೆ ಎಂಬುದು ಸಹ ನಿಮಗೆ ತಿಳಿದಿದೆ. ಅದು ಶಿವತಂದೆಯ ಎಲ್ಲ ಮನುಷ್ಯಾತ್ಮರ ಮಾಲೆಯಾಗಿದೆ. ಮಕ್ಕಳಿಗೆ ತಿಳಿದಿದೆ. ನಂಬರ್ ವಾರ್ ಆಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದಲ್ಲಿ ಹೋಗಿ ವಿರಾಜಮಾನರಾಗಿರುತ್ತಾರೆ. ಅವರು ಮತ್ತೆ ಕಲ್ಪಕಲ್ಪವೂ ಅದೇ ಸ್ಥಾನದಲ್ಲಿಯೇ ಬರುತ್ತಿರುತ್ತಾರೆ. ಮನುಷ್ಯರು ಈ ಸ್ಥೂಲ ಅದ್ಭುತಗಳನ್ನು ನೋಡುತ್ತಾರೆ. ಆದರೆ ಇಲ್ಲಿ ಏನೇನೂ ಇಲ್ಲ. ಸರ್ವರ ಸದ್ಗತಿದಾತ ಪರಮಪಿತ ಪರಮಾತ್ಮನೇ ಬಂದು ಓದಿಸುತ್ತಾರೆ. ಅಂದ ಮೇಲೆ ಇದು ಎಷ್ಟು ದೊಡ್ಡ ಅದ್ಭುತವಾಗಿದೆ. ಸರ್ವಿಸ್ ಅನ್ನು ಹೇಗೆ ವೃದ್ಧಿ ಮಾಡುವುದೆಂದು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ದೊಡ್ಡ ಅಂಗಡಿಗಳನ್ನು ಸೇವಾ ಕೇಂದ್ರ ತೆರೆಯುತ್ತೀರೆಂದರೆ ಗಣ್ಯ ವ್ಯಕ್ತಿಗಳು ಬರುತ್ತಾರೆ. ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಆ ವಿನಾಶಿ ಧನವು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ನಾವೊಂದು ನಮ್ಮ ಅವಿನಾಶಿ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ಯಾವಾಗ ಮಕ್ಕಳದು ವಿಶಾಲ ಹೃದಯವಿರುವುದೋ ಆಗ ಸರ್ವಿಸಿನ ವೃದ್ಧಿಯಾಗುವುದು. ಏನೆಲ್ಲ ಕಾರ್ಯವನ್ನು ಮಾಡುತ್ತೀರೋ ಅದನ್ನು ವಿಶಾಲ ಹೃದಯದಿಂದ ಮಾಡಿ. ಅಂತಿಮದಲ್ಲಿ ಫಲಿತಾಂಶವು ಹೊರಬರುತ್ತದೆ. ಆಗ ಯಾರು ಹೆಚ್ಚು ಅಂಕಗಳಿಂದ ತೇರ್ಗಡೆಯಾಗುವರೋ ಅವರಿಗೆ ಖುಷಿಯಾಗುತ್ತದೆ. ಅಂತಿಮದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಆ ಸಮಯದಲ್ಲಿ ಏನೂ ಮಾಡಲು ಸಾಧ್ಯ. ನೀವು ನೆನಪಿನ ಬಲದಿಂದಲೇ ಇಡೀ ಸೃಷ್ಟಿಯನ್ನು ಪವಿತ್ರವನ್ನಾಗಿ ಮಾಡಬೇಕು. ಏಕೆಂದರೆ ನಿಮಗಾಗಿ ಪವಿತ್ರ ಸೃಷ್ಟಿಯು ಬೇಕು. ಅಂದಾಗ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುವುದರಿಂದಲೇ ಪವಿತ್ರವಾಗುತ್ತದೆ. ಜ್ಞಾನ ಮತ್ತು ಯಜ್ಞ ಎರಡೂ ಶಬ್ದಗಳು ಬೇರೆ ಬೇರೆಯಾಗಿದೆ. ಯಜ್ಞದಲ್ಲಿ ಆಹುತಿ ಮಾಡಬೇಕಾಗಿದೆ. ಜ್ಞಾನಸಾಗರ ತಂದೆಯ ಬಂದು ಯಜ್ಞವನ್ನು ರಚಿಸುತ್ತಾರೆ. ಇದು ಬಹಳ ದೊಡ್ಡ ಯಜ್ಞವಾಗಿದೆ. ಬಹಳ ಚೆನ್ನಾಗಿ ಜಾಹೀರಾತುಗಳನ್ನು ಮಾಡಬೇಕಾಗಿದೆ. 21 ಜನ್ಮಗಳಿಗಾಗಿ ಹೇಗೆ ನಿರೋಗಿಯಾಗುವುದು ಎಂದು ಬಂದು ತಿಳಿದುಕೊಳ್ಳಿ ಎಂಬ ಖುಷಿಯ ಮಾತುಗಳನ್ನು ಬರೆಯಿರಿ. ನಾವು ವಿಶ್ವದ ಮೇಲೆ ಜಯಗಳಿಸುತ್ತೇವೆ. ಮೃತ್ಯುವಿನ ಮೇಲೂ ಜಯಗಳಿಸಿ ಅಮರರಾಗಿ ಬಿಡುತ್ತೇವೆ. ಇಂತಹ ಬರವಣಿಗೆಗಳನ್ನು ನೋಡಿ ಅನೇಕರು ಬರುತ್ತಾರೆ ಮತ್ತು ತಿಳಿದುಕೊಳ್ಳುವ ಪ್ರಯತ್ನ ಪಡುತ್ತಾರೆ. ಮೃತ್ಯುವು ಸನ್ಮುಖದಲ್ಲಿಯೇ ಇದೆ. ಈಗ ಹಳೆಯ ಸೃಷ್ಟಿಯು ಪರಿವರ್ತನೆಯಾಗಿ ಹೊಸದಾಗುವುದು. ಈಗಲೂ ಸಹ ನೀವು ನೋಡುತ್ತೀರಿ. ಕೆಲವೊಂದು ಕಡೆ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ. ಇದು ಜ್ಞಾನದ ಇಂಜೆಕ್ಷನ್ ಆಗಿದೆ. ಇದರಲ್ಲಿ ಸ್ಥೂಲವಾದ ಸೂಜಿ ಇತ್ಯಾದಿಗಳಂತೂ ಇಲ್ಲ. ತಂದೆಯು ಅವಿನಾಶಿ ತಜ್ಞರಾಗಿದ್ದಾರೆ. ಬಂದು ಆತ್ಮಗಳಿಗೆ ಓದಿಸುತ್ತಾರೆ. ಆತ್ಮಗಳೇ ಅಪವಿತ್ರರಾಗಿದ್ದಾರೆ. ನಾವು ಬಹಳ ತೀಕ್ಷ್ಣವಾಗಿದ್ದೇವೆ ಎಂದು ತಿಳಿದುಕೊಳ್ಳುವುದಾದರೆ ತಂದೆಯನ್ನು ನೆನಪು ಮಾಡಿ ಚಾರ್ಟ್ ಬರೆಯಿರಿ. ಆಗ ಎಷ್ಟು ಸತ್ಯವಂತರಾಗಿದ್ದೀರಿ ಎಂಬುದು ತಿಳಿಯುತ್ತದೆ. ಮಾತನಾಡುವ ಶೈಲಿಯು ಚೆನ್ನಾಗಿರಬೇಕಾಗಿದೆ. ತಾವು ಎಂದು ಮಾತನಾಡಬೇಕಾಗಿದೆ. ಪ್ರತಿಯೊಂದು ಕಾರ್ಯವನ್ನು ವಿಶಾಲ ಬುದ್ಧಿಯವರಾಗಿ ಮಾಡಬೇಕಾಗಿದೆ. ಸರ್ವ ಕರ್ಮೇಂದ್ರಿಯ